ಗೈಸ್ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವಿಡಿಯೋ. ಸೊ ಈ ಒಂದು ವಿಡಿಯೋದಲ್ಲಿ ನ್ಯೂ ಟೆಸ್ಟ್ ಎಫೆಕ್ಟ್ ಹಾಗೂ ಅನಿಮೇಷನ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಇಮೇಜ್ಗಳು ಕೂಡ ಒಂದು ಎನಿಮೇಟ್ ರೀತಿಯಲ್ಲಿ ಇರುತ್ತೆ. ಅದನ್ನು ಕೂಡ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಮೊದಲು ಡೈರೆಕ್ಟಾಗಿ ಪಿಂಟ್ರೆಸ್ಟ್ ಆ್ಯಪ್ನ ಓಪನ್ ಮಾಡಿಕೊಂಡ್ರೆ ಇದು ತುಂಬಾ ಟ್ರೆಂಡಿಂಗ್ ಆಗ್ತಿದೆ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದು ಅಂದ್ಕೊಂಡಿದ್ದೀನಿ. ಸೊ ಸರ್ಚ್ ಬಾರಲ್ಲಿ ಇಲ್ಲಿ ಆಲ್ರೆಡಿ ನಾನು ಸರ್ಚ್ ಮಾಡಿದ್ದೀನಿ. ಓಕೆನಾ, ಕಾರ್ಟೂನ್ ಇಮೇಜಸ್ ಅಂತೇಳಿ ಹೊಡೆದ್ರೆ ನಿಮಗೆ ಸುಮಾರು ಕಾರ್ಟೂನ್ ಇಮೇಜಸ್ಗಳು ಸಿಗ್ತವೆ. ಓಕೆನಾ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಜಸ್ಟ್ ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ 3 ಡಾಟ್ಸ್ ಕೊಟ್ಟು ಡೈರೆಕ್ಟಾಗಿ ಡೌನ್ಲೋಡ್ ಕೊಟ್ಟರೆ ಡೌನ್ಲೋಡ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರೊಸೆಸಿಂಗು ನಮ್ಮ ಅಲರ್ಟ್ ಮೋಷನ್ನು. ಓಕೆನಾ, ಸೊ ಅಲರ್ಟ್ ಮೋಷನ್ ಓಪನ್ ಮಾಡ್ಕೊಳ್ರಿ. ಸೊ ಓಪನ್ ಮಾಡ್ಕೊಂಡು ಆದಮೇಲೆ ನೀವು ಯಾವ ಒಂದು ವಿಡಿಯೋನ ಮಾಡ್ತಾ ಇರ್ತೀರಾ ಆ ಒಂದು ವಿಡಿಯೋದ ಸಾಂಗನ್ನು ಆಲ್ರೆಡಿ ಇಟ್ಕೊಂಡಿರಿ. ಓಕೆನಾ, ನಾನು ಆಲ್ರೆಡಿ ಇಟ್ಕೊಂಡಿದ್ದೀನಿ. ಪ್ರೀವಿಯಲ್ ತೋರಿಸಿದ ವಿಡಿಯೋನ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಪ್ರಶ್ನೆ ಕೊಟ್ಕೊಂಡಿರ್ತೀನಿ. 9:6 ಸೆಲೆಕ್ಟ್ ಕೊಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕೊಟ್ಟಿರ್ತೀನಿ. ಸೊ ನಾನು ಯೂಸ್ ಮಾಡಿರುವಂಥ ಪ್ರೀಸೆಟ್ಟು ಅಥವಾ ನಾನು ಯೂಸ್ ಮಾಡಿರುವಂಥ ಟೆಸ್ಟ್ ಎಫೆಕ್ಟು ಮತ್ತು ಅನಿಮೇಷನ್ ವಿಡಿಯೋ ಇಮೇಜ್ ಎಫೆಕ್ಟ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಯೂಸ್ ಮಾಡ್ಕೊಳ್ರಿ. ಡೈರೆಕ್ಟಾಗಿ ಪ್ರಶ್ನೆ ಕೊಟ್ಕೊಂಡು ಮೀಡಿಯಾಕ್ಕೆ ಹೋಗ್ತೀನಿ ನಾನು. ಸೊ ಮೀಡಿಯಾಕ್ಕೆ ಹೋಗಿ ಆಲ್ರೆಡಿ ಮಾಡಿರುವಂಥ ಸಾಂಗನ್ನು ನಾನು ಎಕ್ಸ್ಪೋರ್ಟ್ ಮಾಡ್ಕೊಳ್ತೀನಿ. ಓಕೆನಾ, ಸೊ ಆಲ್ರೆಡಿ ಮಾಡಿರುವಂಥ ಸಾಂಗನ್ನು ಎಕ್ಸ್ಪೋರ್ಟ್ ಮಾಡ್ಕೊಳ್ತೀನಿ. ಸೊ ಈಗ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ನಾವು ಒಂದು ಇಮೇಜ್ಗೆ ಎಫೆಕ್ಟ್ನ ಆಗ್ಬೋದು ಮತ್ತು ಟೆಸ್ಟ್ ಎನಿಮೇಷನ್ ಕೂಡ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತೇಳಿ. ಓಕೆನಾ, ಸೊ ಈಗ ಸಾಂಗು ಯಾವ ರೀತಿ ಇದೆ ಕರೆಕ್ಟಾಗಿ ನೋಡ್ಕೊಳ್ರಿ. ಸೊ ಸೌಂಡ್ ಬಿಟ್ಕೊಳ್ತೀನಿ, ಫಸ್ಟ್ ಸೌಂಡ್ ಕಮ್ಮಿ ಇದೆ. ಓಕೆನಾ, ಸೊ ಇಲ್ಲಿ ಸ್ಟಾರ್ಟಿಂಗ್ 0 ಇಂದ ಸೊ ನನಗೆ ಒಂದು 2 ಸೆಕೆಂಡ್ಸ್ವರೆಗೂ ಇಮೇಜ್ ಬರ್ತಾ ಇದೆ. ಸೊ ಅದು ಅಲ್ಲಿ ಒಂದು ಬೀಟ್ ಮಾರ್ಕ್ನ ಹಾಕ್ತೀನಿ. ಓಕೆನಾ, ಬೀಟ್ ಮಾರ್ಕ್ ಅಂದರೆ ಸುಮ್ಮನೆ ಒಂದು ಐಡೆಂಟಿಫೈ ಥರ. ಓಕೆನಾ, ನೆಕ್ಸ್ಟು ಇಮೇಜ್ ಇಲ್ಲಿಂದನೇ ಸ್ಟಾರ್ಟ್ ಆಗ್ತದೆ. ಇಲ್ಲೊಂದು ಇಮೇಜ್. ಓಕೆನಾ, ಈ ಥರ ನೀವು ಲಿರಿಕಲ್ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲ ಹೆಂಡ್ ಆಗುತ್ತೆ ನೋಡಿಕೊಂಡು ಬೀಟ್ ಮಾರ್ಕ್ನ ಹಾಕ್ಕೊಳ್ರಿ. ದೆನ್ ಆಮೇಲೆ ಬೀಟ್ ಮಾರ್ಕ್ ತಕ್ಕಂತೆ ನೀವು ಇಮೇಜಸ್ಗಳನ್ನ ಹ್ಯಾಡ್ ಮಾಡಿರಿ. ಏನಿಲ್ಲ, ಅದಕ್ಕೋಸ್ಕರ ಪ್ರಶ್ನೆ ಕಟ್ಕೊಂಡು ಮೀಡಿಯಾಕ್ಕೆ ಹೋಗಿ. ಸೊ ನಾನು ಆಲ್ರೆಡಿ ಸೇವ್ ಮಾಡಿರೋಂಥ ಇಮೇಜಸ್ಗಳು ತುಂಬಾ ಇದೆ. ಸೊ ಅದನ್ನು ಕೊಟ್ಕೊಂಡು ಇಲ್ಲಿ 3 ಡಾಟ್ಸ್ ಕೊಟ್ಟು ಫಿಲ್ ಕಂಪೋಸಿಷನ್ ಏರಿಯಾ ಕೊಟ್ಟೊಂದು ಈ ಒಂದು ಇಮೇಜ್ ಎಲ್ಲಿ ಗಂಟೆ ಇದೆಯಲ್ಲ ಫಸ್ಟ್ ಬೀಟ್ ಮಾರ್ಕು ಅಲ್ಲಿ ಗಂಟೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀನಿ. ಸೊ ದೆನ್ ಆಮೇಲೆ ಸೇಮ್ ಟು ಸೇಮ್ ಇನ್ನೊಂದು ಇಮೇಜು ಸೇಮ್ ಇದೇ ರೀತಿ ಇರುತ್ತೆ. ಇದು ಆಲ್ರೆಡಿ ಫುಲ್ ಸ್ಕ್ರೀನ್ ಇದೆ. ಸೊ ನೆಕ್ಸ್ಟ್ ಬೀಟ್ ಮಾರ್ಕ್ ಇಲ್ಲಿ ಗಂಟೆ ಇದೆ, ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀನಿ. ಸೊ ಸೇಮ್ ಇದೇ ರೀತಿ ನೀವು ಎಲ್ಲೆಲ್ಲಿ ಬೀಟ್ ಮಾರ್ಕ್ ಸ್ಟಾರ್ಟ್ ಆಗಿ ಎಲ್ಲೆಲ್ಲಿ ಎಂಡ್ ಆಗುತ್ತೆ ನೋಡಿಕೊಂಡು ಸೊ ಓಕೆನಾ, ನೋಡ್ಕೊಂಡಾದ್ಮೇಲೆ ನೀವು ಇಮೇಜಸ್ನ ಹ್ಯಾಡ್ ಮಾಡ್ತಾರೆ. ಸೊ ಬ್ಯಾಕ್ ಹೋಗಿ ನಾನು ಕೊಟ್ಟಿರ್ತೀನಂತ ಪ್ರೀಸೆಟ್ನ ಇಂಪೋರ್ಟ್ ಮಾಡ್ಕೊಂಡಿರಿ. ಸೊ ಆ ಒಂದು ಪ್ರೀಸೆಟ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಇರುತ್ತೆ. ಓಕೆನಾ, ಸೊ ಇಲ್ಲಿ ಫಸ್ಟಿಗೆ ನೀವು ಇಮೇಜ್ ಎಫೆಕ್ಟ್ನ ಕೊಟ್ಕೊಂಡು ಓಕೆನಾ, ಇಮೇಜನ್ನ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ಸ್ ಹೋಗಿ ಇಲ್ಲಿ 3 ಡಾಟ್ಸ್ ಕೊಟ್ಟು ಕಾಪಿ ಮಾಡ್ಕೊಳ್ರಿ. ಓಕೆನಾ, ಸೊ ಕಾಪಿ ಮಾಡ್ಕೊಂಡು ಬ್ಯಾಕ್ ಬಂದುಬಿಟ್ಟು ಸೊ ಈಗ ಮಾಡ್ತಿರೋಂಥ ಇಮೇಜಸ್ ಏನಿರುತ್ತೆ ಅಲ್ಲೋಗಿ ಆ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡಿರಿ. ಓಕೆ, ಸೊ ಇಲ್ಲಿ ನೋಡ್ರಿ ಯಾವ ರೀತಿ ಅಂದರೆ ಈ ರೀತಿ ಅದು ಕನ್ವರ್ಟ್ ಆಗುತ್ತೆ. ಓಕೆನಾ, ಪ್ರತಿಯೊಂದು ಇಮೇಜಸ್ಗಳು ಈ ಥರ ಪೇಸ್ಟ್ ಮಾಡ್ತಾ ಹೋಗಿ. ಓಕೆನಾ, ನೆಕ್ಸ್ಟು ಲಿರಿಕ್ನ ಕಾಪಿ ಮಾಡ್ಕೋಬೇಕು. ಅದು ನಾನು ಯೂಸ್ ಮಾಡಿರುವಂಥ ಫಾಂಟನ್ನು ಕೂಡ ಕೊಟ್ಟಿರ್ತೀನಿ. ಓಕೆನಾ, ಡೌನ್ಲೋಡ್ ಮಾಡ್ಕೊಂಡು ಇಂಪೋರ್ಟ್ ಮಾಡ್ಕೊಳ್ರಿ. ಸೊ ನೆಕ್ಸ್ಟ್ ಆ ಒಂದು ಫಾಂಟನ್ನು ಇಲ್ಲಿ ಕಾಪಿ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟು ನೀವೇನು ಮಾಡಿ ಆ ಒಂದು ಫಾಂಟನ್ನು ಇಂಪೋರ್ಟ್ ಮಾಡ್ಕೊಂಡು ಆದಮೇಲೆ ಎಡಿಟ್ ಮಾಡಿರಿ, ನಿಮಗೆ ಆಟೋಮೆಟಿಕ್ಕಾಗಿ ಅದು ಫಾಂಟು ಹ್ಯಾಡ್ ಆಗಿರುತ್ತೆ. ಓಕೆನಾ, ಸೊ ಮಾಡ್ತಿರೋಂಥ ಪ್ರಾಜೆಕ್ಟ್ನ ಓಪನ್ ಮಾಡಿಕೊಂಡು ಈಗ ಅದನ್ನು ಪೇಸ್ಟ್ ಮಾಡ್ತೀನಿ. ಓಕೆನಾ, ನೋಡಿ ಈಗ ಈ ರೀತಿ ನೀನೇ ಹೇಳದಂಥ ಒಂದು ಲಿರಿಕ್ಸ್ ಬಂತು. ನೆಕ್ಸ್ಟು ಸೇಮ್ ಟು ಸೇಮ್ ಓಕೆನಾ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಾದ್ಮೇಲೆ ಸೊ ಆ್ಯಸ್ ಇಟ್ ಈಸು ಎಡಿಟ್ ಟೆಸ್ಟ್ಗೆ ಹೋಗಿ ಸೊ ಇದನ್ನು ಡಿಲೀಟ್ ಮಾಡ್ಕೊಳ್ತೀನಿ. ಆ ಕಡೆ ಯಾರೋ ಇದನ್ನು ಡಿಲೀಟ್ ಮಾಡ್ಕೊಂಡು ಹೋಗ್ಬೇಡಿ. ಮಿಡ್ಲಲ್ಲಿ ಮಾತ್ರ ನಿಮ್ಮ ಟೆಸ್ಟ್ ಎಫೆಕ್ಟ್ನ ಹಾಕ್ಕೊಡ್ರಿ. ಓಕೆನಾ, ಆಮೇಲೆ ಏನಾಯಿತು ನೀನು ಹೇಳದ ಬಲೆ ಒಳಗೆ ಓಕೆನಾ, ಬಲೆ ಒಳಗೆ ಬಿತ್ತೆ. ಓಕೆನಾ, ಈ ಥರ ನೀಟಾಗಿ ಬರ್ಕೊಂಡಿದ್ದೀನಿ. ಆ ಕೈಯಿಂದ ಅಡ್ಜಸ್ಟ್ ಮಾಡ್ಕೊಂಡು ಡನ್ ಕೊಟ್ಕೊಳ್ರಿ. ಸೇಮ್ ಮಿಡ್ಲಲ್ಲಿ ತೊಗೊಂಬನ್ರಿ. ಸೇಮ್ ಆ್ಯಸ್ ಇಟ್ ಈಸ್ ನೋಡಿ ಯಾವ ರೀತಿ ಬರುತ್ತೆ ಅಂತ. ಓಕೆನಾ, ಈ ರೀತಿ ಸೇಮ್ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ನೆಕ್ಸ್ಟ್ ಇಮೇಜು. ಸೇಮ್ ಅದೊಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆನಾ, ಸೊ ನೆಕ್ಸ್ಟ್ ಇಮೇಜು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು 3 ಡಾಟ್ಸ್ ಕೊಟ್ಟು ಫಿಲ್ ಕಂಪೋಸಿಷನ್ ಕೊಟ್ಟು ಸೊ ಇಲ್ಲೇನಿರುತ್ತೆ ವಿಡಿಯೋದ ಎಫರ್ಟ್ನ ಕಾಪಿ ಮಾಡ್ಕೊತೀನಿ. ನೆಕ್ಸ್ಟು ವಿಡಿಯೋಗೆ ಹೋಗಿ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡೋಕ್ಕಿಂತ ಮುಂಚೆ ಆ ವಿಡಿಯೋ ನೆಕ್ಸ್ಟ್ ಲಿರಿಕ್ಸ್ ಎಲ್ಲಿ ಗಂಟೆ ಬರುತ್ತೆ ಅಲ್ಲಿ ಗಂಟೆ ಆ ಒಂದು ಇಮೇಜನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ರಿ. 1 ಗಂಟೆ ಇದೆ, ಒಂದು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅಲ್ಲಿ ಕಾಪಿ ಮಾಡಿರೋದನ್ನು ಪೇಸ್ಟ್ ಮಾಡ್ತೀನಿ. ಸೊ ಓಕೆನಾ, ಈಗ ಟೆಸ್ಟ್ ಎಫೆಕ್ಟ್ ಆಲ್ರೆಡಿ ಕಾಪಿ ಮಾಡಿರ್ತೀನಿ. ಸೊ ಪೇಸ್ಟ್ ಮಾಡ್ತೀನಿ. ಈಗ ಪ್ರೀತಿ ಮಳೆಗೆ ಸೇಮ್ ಆ್ಯಸ್ ಇಟ್ ಈಸ್ ಎಡಿಟ್ ಟೆಸ್ಟ್ಗೆ ಹೋಗಿ ಪ್ರೀತಿ ಮಳೆಗೆ ಓಕೆನಾ, ಈ ಥರ ಡನ್ ಕೊಟ್ಕೊಳ್ರಿ. ಸೇಮ್ ಆ್ಯಸ್ ಇಟ್ ಈಸು ಪ್ರತಿಯೊಂದು ಇಮೇಜಸ್ಗಳು ನೀವು ಈ ಥರ ನೀವು ಹ್ಯಾಡ್ ಮಾಡ್ತಾ ಹೋದರೆ ನೀಟಾಗಿ ಒಂದು ಔಟ್ಪುಟ್ ನಾನು ಪ್ರೀವಿಯಲ್ ತೋರಿಸಿದ ರೀತಿಯೇ ಬರುತ್ತೆ. ಓಕೆನಾ, ಸೊ ಏನಾದರೂ ಇದ್ದರೆ ಕಮೆಂಟ್ ಮಾಡಿರಿ, ನಾನು ಸ್ವಲ್ಪ ಸೊಲ್ಯೂಷನ್ ಹೇಳ್ತೀನಿ. ಓಕೆನಾ, ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್. ನೆಕ್ಸ್ಟ್ ಏನು ಮಾಡ್ತಾರೆ ಎಕ್ಸ್ಪೋರ್ಟ್ ಕೊಂಡ್ಕೊಂಡು ಸೇವ್ ಮಾಡ್ಕೊಳ್ತಾರೆ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ಆ್ಯಂಡ್ ಲವ್ ಯು ಆಲ್.